ಫಸ್ಟ್ ದತ್ತ ಅಂತ ಸಿನಿಮಾ ಮಾಡಿದ್ದು ದರ್ಶನ್ ಸರ್ದು. ಕಮಿಟ್ ಆಗಿದ್ದು ದುನಿಯಾನೇ. ಮುಂಗಾರು ಮಳೆಯಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಪ್ಪ. ಅದು ಮನೋಜ್ ಸರ್ ಮ್ಯೂಸಿಕ್ ಕೊಟ್ಟರು. ಯು ವಿಲ್ ನಾಟ್ ಬಿಲೀವ್ ಮ್ಯಾಮ್, ನಾನು ಭಟ್ರು ಆ ಸಾಂಗ್ ಟ್ರ್ಯಾಕ್ನ ತೆಗೆದು ಜಸ್ಟ್ ಪೋಸ್ಟ್ ಮಾಡಿದ್ವಿ. ಸೊ ದ ಸಿಂಕ್ ವಿತ್ ಲಿರಿಕಲ್ ವ್ಯಾಲ್ಯೂ ಅದು ಹೆಂಗೆ ಕಟ್ ಮಾಡೋದು ದೇವರಾಣಿಗೆ ನಂಗೆ ಗೊತ್ತಿಲ್ಲ. ಲಿರಿಕ್ ಇಲ್ಲಿಗೆ ಸ್ಟಾರ್ಟ್ ಆದಾಗ ಅವಳದ್ದು ಎಕ್ಸ್ಪ್ರೆಷನ್ಸು, ಅದಕ್ಕೆ ತಕ್ಕಂಗೆ ಗಣಪನ ಶಾರ್ಟ್ ಹೋಗಿ ಬರೋದು, ಇದೆಲ್ಲ ಅವ್ರು ಯಾವ ಟೈಮಿಂಗಲ್ಲಿ ಅದನ್ನು ಕಟ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ನನಗೆ. ಶಶಿಕುಮಾರ್ ಸರ್ ಮಾಡಿರುವಂಥ ಎಡಿಟಲ್ಲಿ ನಿಮ್ಗೆ ಯಾವ 3 ಮೂವಿ ತುಂಬ ಇಷ್ಟ? ಫಸ್ಟ್ ಓಂ. ನಿಮ್ಮನ್ನು ಪಾಪು ಅಂತಲೂ ಕರಿತಿದ್ರಂತಲ್ಲ, ಯಾಕೆ? ನನಗೊಂಥರ ಕೋಪ ಬರೋದು ಬಿಗಿನಿಂಗ್ ಸ್ಟೇಜಸಲ್ಲಿ, ಏನು ಗುರು ಹಿಂಸೆ ಇದು ಅಂತ. ಎಡಿಟಿಂಗ್ ಈಗ ಹೇಳ್ಕೊಟ್ಟಷ್ಟು ಸುಲಭ ಅಲ್ಲ ಕಲಿಯೋದು, ಅದಕ್ಕೊಂದು ಆ ಕಲೆ ಬೇಕು, ಮತ್ತು ಏನು ಹೇಳ್ತಾರೆ ಕ್ರಿಯೇಟಿವಿಟಿ ಬೇಕಾಗುತ್ತೆ. ನೀನು ಶಶಿಕುಮಾರ್ ಮಗ ಅಂತ ಅಲ್ಲ. ಮುಂಗಾರು ಮಳೆ, ಪರಮಾತ್ಮ, ಜಾಕಿ, ದುನಿಯಾ ಸೇರಿದಂತೆ ಅನೇಕ ನೆನಪಿನಲ್ಲಿ ಉಳಿದ ಸಿನಿಮಾಗಳಿಗೆ ಸಂಕಲನದ ಶಕ್ತಿ ನೀಡಿದ ಖ್ಯಾತ ವಿಡಿಯೋ ಎಡಿಟರ್ ದೀಪು ಎಸ್ ಕುಮಾರ್ ಇವತ್ತು ನಮ್ಮ ಜೊತೆ. ದೀಪ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಗುಡ್. ಸೂಪರ್. ಎಸ್, ಸೂಪರ್. ನಿಮ್ಮನ್ನು ಪಾಪು ಅಂತಲೂ ಕರಿತಿದ್ರಂತಲ್ಲ, ಯಾಕೆ? ನನ್ನ ಪಾಪು ಅಂತ ಬಿಕಾಸ್ ಹೆಸರೇ ದೀಪು ಅಲ್ವಾ. ಸೈನ್ಸ್ ಟೀಚರ್ ಇನ್ ಸ್ಕೂಲ್. ದೀಪು ಅಂತ ವೆರಿ ಆಬ್ಸೆಂಟ್ ಮೈಂಡೆಡ್ ಆಗಿರ್ತಿದ್ದೆ ಸ್ಕೂಲಲ್ಲಿ. ದೀಪು ಅಂತ ಕರೆದಾಗ ನಾನು ಆನ್ಸರ್ ಮಾಡಿದಾಗ ಲೋ ಪಾಪು ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಆಗ ಸ್ಕೂಲ್ ಕ್ಲಾಸ್ಮೇಟ್ಸ್ ಎಲ್ಲ ರೇಗ್ಸೋಕ್ಕೆ ಶುರು ಮಾಡಿದ್ರು ಪಾಪು ಪಾಪು ಅಂತ. ಹಂಗೆ ಬಂತು ಪಾಪು ಅಂತ. ಹಂಗೆ ಬಂತು. ಯಾಕೆ ನೀವು ಆಬ್ಸೆಂಟ್ ಮೈಂಡಲ್ಲಿ ಇರ್ತಿದ್ರಿ ಸ್ಕೂಲಲ್ಲಿ? ಅನ್ನೆಸರಿ ಅಂದರೆ ಸೈಲೆನ್ಸ್ ಇದ್ದಾಗ ಮೈಂಡ್ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಐ ಕೀಪ್ ಟೆಲಿಂಗ್ ಮೈ ವೈಫ್ ಆಲ್ಸೋ, ಅಂದರೆ ಏನಾದ್ರು ಒಂದು ಹಾಡು ಕೇಳ್ತಾ ಇರಬೇಕು. ಅವಳಿಗೆ ಏನು ಅಂದರೆ ನಾನು ಪ್ರತಿ ಹಾಡು ಮತ್ತೆ ಕೇಳಿದ್ರೆ ಬೈತಾಳೆ, ಏನು ಒಂದೇ ಹಾಡು ಕೇಳ್ತೀಯ ಅಂತ. ಐ ಆಮ್ ಲೈಕ್ ಇಟ್ಸ್ ಮೈ ವಿಶ್ ಅಂತ. ನಾನು ಸೈಲೆನ್ಸಲ್ಲಿ ಇದ್ದರೆ ನನಗಾಗಲ್ಲ. ಮೈ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಹೌದಾ? ಎಡಿಟಿಂಗ್ ಬಂದಮೇಲೆ ಎಡಿಟಿಂಗ್ದೆಲ್ಲ ಬರ್ತಿತ್ತು. ಇಲ್ಲ ಅಂದರೆ ಅಡ್ವೆಂಚರ್ ಏನೇನೋ ವಿಚಿತ್ರ. ಬಟ್ ಅಂದರೆ ಹೈಟ್ಸ್ ಅಂದರೆ ಭಯ, ಆದರೂ ಏನೇನೋ ಓಡ್ತಾ ಇರ್ತಿ ತಲೆಯಲ್ಲಿ. ಬಟ್ ಅದೇ ನಂಗೆ ಈಗ ಡೌಟ್. ಈಗ ಇದೆ ಎಡಿಟಿಂಗ್ ಇಲ್ಲ ಅಂದರೆ ಈಗ ಎಲ್ಲಿರ್ತಿದ್ರು ದೀಪು ಅವರು? ನನಗೂ ಗೊತ್ತಿಲ್ಲ. ಕಾಲೇಜ್ ಟೈಮಲ್ಲಿ ಆವಾಗ ಒಂದು ಟ್ರೆಂಡ್ ಇದ್ದಿದ್ದು ಕಾಲ್ ಸೆಂಟರ್ BPOs ಅಂತ. ಅದಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಅದು ಟ್ರೈ ಮಾಡೋಕ್ಕೂ ಮುಂಚೆನೇ ಏನಾಗಿತ್ತು, ಸಿನಿಮಾಗೆ ಹೆಂಗೆ ಬಂದೆ ಅಂದರೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ನಮ್ಮಮ್ಮ ಒಂಥರ ಹೋಮ್ ನರ್ಸ್ ಥರ ನನ್ನ ಕಾಲೇಜ್ ಆದಮೇಲೆ ಕಳಿಸೋರು. ಯಾಕಂದರೆ ಅದು ಏನಕ್ಕೆ ಅಂದರೆ ಅಪ್ಪ ಸಿಗರೇಟ್ ಹೊಡಿತಾರಾ ಇಲ್ವಾ ಮತ್ತೆ ಅಂತ ಚೆಕ್ ಮಾಡೋಕ್ಕೆ. ಇಂಟ್ರೆಸ್ಟೇ ಇಲ್ಲದೆ ಬರ್ತಾಯಿದ್ದೆ. ಹಂಗೆ ಸಿಕ್ಕಾಕೊಂಡೆ. ಇಂಟರ್ವ್ಯೂಸ್ ಅಪ್ಪ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಿದ್ದೆ. ಹೋಗು ಅಂತ ಹೇಳ್ತಿದ್ರು. ಬಟ್ ಅಮ್ಮ ಬೈಯೋರು, ಹೋಗು ಅಪ್ಪನ ನೋಡ್ಕೊ ಅಂತ. ಇಂಟ್ರೆಸ್ಟ್ ಇಲ್ಲದೆ ಬರ್ತಿದ್ದೆ. ಪ್ಲಸ್ ಇನ್ನೊಂದೇನಂದ್ರೆ ನಮ್ಮಪ್ಪ ತುಂಬ ಸ್ಟ್ರಿಕ್ಟ್. ₹1 ಕೊಡ್ತಿರಲಿಲ್ಲ. ನನ್ನ ಅಪ್ಪನ ಜೊತೆ ಇದ್ದಿದ್ದು 5-6 ಅಸಿಸ್ಟೆಂಟ್ಸ್ಗೆ ಎಲ್ಲರಿಗೂ ಕನ್ವೆನ್ಸ್ ಅನ್ನೋದು ಬರ್ತಿತ್ತು. ₹1 ಕೊಡ್ತಿರಲಿಲ್ಲ ನನಗೆ. ಪ್ಲಸ್ ನಾನೇ ಅಪ್ಪನ್ನ ಪಿಕ್ ಮಾಡ್ಕೊಂಡು ಮನೆಗೆ ಡ್ರಾಪ್ ಮಾಡಬೇಕು ಬೈಕಲ್ಲಿ. ನನಗೊಂಥರ ಕೋಪ ಬರೋದು ಬಿಗಿನಿಂಗ್ ಸ್ಟೇಜಸಲ್ಲಿ, ಏನು ಗುರು ಹಿಂಸೆ ಇದು ಅಂತ. ₹1 ಕೊಡ್ತಿಲ್ಲ ಏನಕ್ಕೂ ಅಂತ ನಮ್ಮ ಅಮ್ಮನ ಬೈತಿದ್ದೆ. ಅಟ್ಲೀಸ್ಟ್ ಇಂಟರ್ವ್ಯೂ ಪಾಸ್ ಆದರೆ ನಾನು ಹೋಗ್ತೀನಿ, ನೀನು ಹೋಗೋಕ್ಕೂ ಬಿಡಲ್ಲ. ಅಪ್ಪ ಹೋಗು ಅಂತಾರೆ, ನೀನು ಹೋಗೋಕ್ಕೆ ಬಿಡಲ್ಲ. ಒಂದು ಪಾಸ್ ಆದರೆ ನಾನು ಲೈಫ್ ಮಾಡ್ಕೋತೀನಿ ಅಂತ. ಆಗಲಿಲ್ಲ, ಇಲ್ಲೇ ಸಿಕ್ಕಾಕೊಂಡಿದ್ದೀನಿ. ಸೊ ಈಗ ನಿಮಗೆ ಇಂಟರ್ವ್ಯೂ ಹೋಗಕ್ಕೆ ಬಿಡದೇ ಇರೋ ಕಾರಣ ನಿಮ್ಮಪ್ಪ, ಅದಕ್ಕೆ ಅಪ್ಪನ ಜಾಬನ್ನೇ ನೀವು ಕೂಡ ಕಲ್ತ್ಕೊಂಡು ಅದರಲ್ಲಿ ಮುಂದುವರಿತಿದ್ದೀರಾ? ಬಿಡದೇ ಇರೋ ಕಾರಣ ಅಪ್ಪ ಅಲ್ಲ, ಬಿಡದೇ ಇರೋ ಕಾರಣ ಅಮ್ಮ. ಬಟ್ ಇನ್ನೊಂದೇನು ಅಂದರೆ ನನಗೂ ಟ್ಯಾಲೆಂಟ್ ಏನಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಮಾತಾಡುವಾಗ ಮಿಸ್ಟೇಕ್ ನಂದು ಕೂಡ. ಬಿಕಾಸ್ ನನ್ನ ವೊಕ್ಯಾಬ್ಲರಿನೇ ಸರಿ ಇರಲಿಲ್ಲ. ಆಬ್ವಿಯಸ್ಲಿ BPOsಲ್ಲಿ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ವಿತ್ ವೊಕ್ಯಾಬ್ಲರಿ, ಗ್ರಾಮರ್ ಎಲ್ಲ. ಅದು ಒನ್ ಆಫ್ ದ ಮೇನ್ ರೀಸನ್ ಫಾರ್ ಮೀ ಟು ನಾಟ್ ಗೆಟ್ ಥ್ರೂ. ನಿಮ್ಮನ್ನು ಹಿಂದೆ ಎಳಿತಿತ್ತಲ್ಲ, ತಳ್ಬಿಡ್ತು ಬರಬೇಡ ಅಂತ. ಜೊತೆಗೆ ಅಮ್ಮ ಹೇಳಿದ್ದೇ ಕರೆಕ್ಟ್ ಆಯಿತು. ಇಲ್ಲೇ ಬಂದು ಚೆನ್ನಾಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ. ಒಂದೇನಾದರೆ ತಂದೆ ಹೆಸರು ಉಳಿಸ್ಕೊಂಡು ಹೋಗ್ತಿರೋದೇ ನನಗೆ ಒಂದು ಖುಷಿ. ಅದೇ ದೀಪು ಎಸ್ ಕುಮಾರ್. ಸೊ ಅದು ಪ್ರೌಡ್ ಮೂಮೆಂಟ್ ನಿಮಗೆ. ಬಟ್ ಎಡಿಟಿಂಗ್ ಈಗ ಹೇಳ್ಕೊಟ್ಟಷ್ಟು ಸುಲಭ ಅಲ್ಲ ಕಲಿಯೋದು, ಅದಕ್ಕೊಂದು ಆ ಕಲೆ ಬೇಕು, ಮತ್ತು ಏನು ಹೇಳ್ತಾರೆ ಕ್ರಿಯೇಟಿವಿಟಿ ಬೇಕಾಗುತ್ತೆ. ಸೊ ಫಸ್ಟ್ ಪ್ರಾಸೆಸ್ ಹೇಗಿತ್ತು? ನೀವು ಬರೋವಾಗ ಅಪ್ಪ ನಿಮ್ಮನ್ನು ಕರೆದು ಕೂರಿಸಿದ್ರ ಬಾ ಕಲಿಯೋ ಅಂತ, ಅಥವಾ ನೋಡಿ 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 ಕಲ್ತಿರಾ ಹೇಗೆ? ನಮ್ಮಪ್ಪ ಒಂಥರ ಹಿಟ್ಲರು ನನಗೆ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಬರ್ತಿದ್ದಂಗೆ ಫಸ್ಟ್ ರೂಮ್ ಒಳಗೆ ನಮ್ಮಪ್ಪಂಗೆ ಗೊತ್ತಿತ್ತು ಇವನ್ನ ಏನಕ್ಕೆ ಕಳಿಸಿದ್ದಾರೆ ಅಮ್ಮ ಅಂತ. ಸೊ ವಾಟ್ 12x12 ರೂಮಲ್ಲಿ ಒಂದು ದೊಡ್ಡ ಡೋರ್ ಇರೋದು. ಆ ಡೋರ್ ಒಂದು ಡಬಲ್ ಡೋರು, ಅದರಲ್ಲಿ ಒಂದು ಡೋರಲ್ಲಿ ನಿಂತ್ಕೊಬೇಕು ನಾನು, ಇನ್ನೊಂದು ಡೋರ್ ಓಪನ್ ಇರ್ತಿತ್ತು, ಅಲ್ಲೇ ನಿಂತ್ಕೋ, ಡೋರ್ ಹೊರ್ಕೊಂಬೇಡ ಅಂತ.
ಹೊರ್ಕೊಂಡ್ರೆ ಏನು ಅಂದರೆ ಎಡಿಟಿಂಗ್ ಇಸ್ ವೆರಿ ಬೋರಿಂಗ್ ಜಾಬ್. ಅಂದರೆ ಮಾಡೋರಿಗೆ ಮಜಾ ಇರುತ್ತೆ, ಪಕ್ಕದಲ್ಲಿ ಕೂರೋರಿಗೆ ನಿದ್ದೆ ಬಂದ್ಬಿಡುತ್ತೆ. ಸೊ ಅಪ್ಪ ಹೇಳೋರು ನಿಂತ್ಕೋ, ಸ್ಟ್ಯಾಂಡರ್ಡೀಸ್ ಅಂದರೆ ಸ್ಟ್ಯಾಂಡರ್ಡೀಸ್ ಥರ ಮೂವ್ ಆಗಬಾರ್ದು, ಹಿಂಗೆ ನಿಂತ್ಕೋಬೇಕು, ಕೈ ಕಟ್ಟಂಗಿಲ್ಲ, ಕೈ ಕಟ್ಟಿದ್ರೆ ನಿದ್ದೆ ಮಾಡ್ತೀಯ ಅಂತ. ಸೊ ನನಗೆ ಇನಿಷಿಯಲಿ ಕೋಪ ಬರೋದು ಅಂದರೆ ಕಾಲೇಜ್ ಟೈಮಲ್ಲಿ ಈಗಿನ ಜನ್ರೇಷನ್ ಮಕ್ಕಳಾದ್ರೆ ದೇವರಾಣಿಗೂ ನಿಂತ್ಕೋತಾನೆ ಇರಲಿಲ್ಲ, ಹೋಗಪ್ಪ ಅಂತ ಓಡೋಗ್ಬಿಡ್ತಿದ್ರು. ನಮ್ಗೆ ಭಯ, ಅಪ್ಪ ಅಂದರೆ ಭಯ. ಸೊ ಡೀಸೆಂಟ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ 6 months ಅಂತೂ ಆ ಡೋರ್ ಒಳಗೆ ಬರಂಗಿರಲಿಲ್ಲ. 6 months ಡೈಲಿ ಕಾಲೇಜಿಂದ ಬಾ ಹಿಂಗೆ ನಿಂತ್ಕೋ ಹೋಗು. ನಮ್ಮ ಹೌದು, ನೀವು ಹಿಂಗೆ ಕೇಳ್ತಿರ್ಲಿಲ್ವ ಅಪ್ಪನ ಜೊತೆ? ಅಂದರೆ ಅಪ್ಪ ಅಂದರೆ ನಾನು ಐ ಡೋಂಟ್ ರಿಮೆಂಬರ್ ಟಾಕಿಂಗ್ ಟು ಹಿಮ್ ಟಿಲ್ ಮೈ PU. ಭಯ, ನನಗೆ ತುಂಬ ತರಲೆ, ನಾನು ಓದೇ ತುಂಬ ತಿಂದಿದ್ದೀನಿ. ಸೊ ಹಾಗಾಗಿ ನಮ್ಮ ಅಪ್ಪ ಅಂದರೆ ಭಯ. ಅಮ್ಮ ಹತ್ರ ಈವನ್ ಒಂದು ಶರ್ಟ್ ಬೇಕು ಇಲ್ಲ ಒಂದು ಪೆನ್ ಬೇಕು ಅಂದ್ರೆ ನಾನು ಅಮ್ಮನ ಥ್ರೂನೇ ಹೋಗ್ತಾ ಇದ್ದಿದ್ದು. ಸೊ ಅಮ್ಮಂಗೆ ಹೋಗಿ ಬೈತಿದ್ದೆ. ಅಮ್ಮನೂ ಹೊಡಿತಿದ್ರು, ಅಮ್ಮ ಏನು ಕಮ್ಮಿ ಇಲ್ಲ. ಬಟ್ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ಹೇಳೋರು ಸುಮ್ಮನೆ ಹೋಗು, ಹೇಳಿರೋ ಕೆಲಸ ಮಾಡು ಅಷ್ಟೇ. ಸೊ ಐ ವಾಸ್ ಲೈಕ್ ಓಕೆ ಅಪ್ಪ ಅಮ್ಮ ಇಟ್ಸ್ ಓಕೆ. ಆದರೂ ಕೋಪ ನನ್ನ ಮನಸ್ಸಲ್ಲಿ ಅನ್ಕೋತಿದ್ದೆ, ಸಾರಿ ಮಗನೇ ನಿನಗಿದೆ, ನಾನು ದೊಡ್ಡನಾದ್ಮೇಲೆ ನಿನಗಿದೆ ಅಂದರೆ ನಾನು ಇಂಡಿಪೆಂಡೆಂಟ್ ಆದ್ಮೇಲೆ ನಿನಗಿದೆ ಅಂತ. ಬಟ್ ಟುಡೇ ಐ ಹ್ಯಾವ್ ಬೀನ್ ಸೋ ಓಲ್ಡ್, ನೌ ಐ ನೋ ಅಪ್ಪ ಏನಕ್ಕೆ ನನ್ನ ಸ್ಟ್ರಿಕ್ಟಾಗಿ ಬೆಳೆಸಿದ್ರು. ಸ್ವಲ್ಪ ಕೊಬ್ಬು ಇವಾಗ ಕಮ್ಮಿ ಆಗಿದೆ. 100% ಯಾರಿಗಿರಲ್ಲ ಕೊಬ್ಬು. ಕೋಪ ಕಮ್ಮಿ ಆಯಿತು, ಸ್ವಲ್ಪ ಮನುಷ್ಯ ಆಗಕ್ಕೆ ಸ್ಟಾರ್ಟ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಅದೆಲ್ಲ ಓನ್ಲಿ ಬಿಕಾಸ್ ಆಫ್ ಮೈ ತಂದೆ. ಬಿಕಾಸ್ ಅವರು ನನಗೆ ಸ್ಟ್ರಿಕ್ಟ್ ಅಂದರೆ ಕೆಲಸ ಕಲಿಬೇಕು ಅಂತ ಮಾತ್ರ ಸ್ಟ್ರಿಕ್ಟ್ ಇತ್ತು, ಅದರ್ವೈಸ್ ಬೇರೆ ವಿಷಯದಲ್ಲೆಲ್ಲ ಸ್ಟ್ರಿಕ್ಟ್ ಇರಲಿಲ್ಲ ಅವರು. ನನ್ನ ಲವ್ ಮ್ಯಾರೇಜು, ಅದಕ್ಕೂ ಪಾಪ ಅವ್ರು ಏನೂ ಇಲ್ಲ. ನನ್ನ ವೈಫ್ನ ಕರ್ಕೊಂಡು ಮನೆಗೆ ಬಂದೆ, ಬನ್ನಿ ಒಳಗೆ ಅಂದರು ಅಷ್ಟೇ. ಸೊ ಆ ಚಿಲ್ಡ್ ಫಾದರ್ ಕೆಲಸದ ವಿಷಯದಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟ್. ಬಿಕಾಸ್ ನೀನು ಕಷ್ಟಪಟ್ಟು ಬರಬೇಕು ಅನ್ನೋದಲ್ಲ, ನೀನು ಕಲಿಯೋಕ್ಕೆ ನೀನು ಶಶಿಕುಮಾರ್ ಮಗ ಅಂತ ಅಲ್ಲ, ನೀನೊಬ್ಬ ಇಂಡಿಪೆಂಡೆಂಟ್ ನಾರ್ಮಲಾಗಿ ಒಂದು ಹುಡುಗ ಬಂದರೆ ಏನು ಕಲಿಬೇಕು ಹಂಗೆ ನೀನು ಕಲಿಬೇಕು ಅನ್ನೋದೊಂದು ಸ್ಟ್ರಿಕ್ಟ್ ರೂಲ್ ಇತ್ತು. ಹಾಗೆ ಕಲಿತೆ ನಿಜ. ಯಾಕಂದರೆ ಅದಕ್ಕೆ ಅವ್ರು ಅಷ್ಟು ಗ್ರೇಟ್ ಎಡಿಟರ್ ಆಗೋದಕ್ಕೆ ಸಾಧ್ಯ ಆಯಿತು ಅಲ್ವಾ? ಅಪ್ಪನೂ ಅವರು 10th ಫೇಲು ಊರು ಬಿಟ್ಟು ಓಡೋಗ್ಬಿಟ್ರು. ಬಂದು ಚೆನ್ನೈಯಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡಿಕೊಂಡು ಭಾರತಿ ರಾಜ ಅಂತ ಒಬ್ಬರು ಡೈರೆಕ್ಟರ್ ಹತ್ರ ಅವರು ಬೈಕಲ್ಲಿ ಬಿಡೋರು ಸರ್ವಿಸ್ಗೆ. ಅವ್ರನ್ನ ಮಾತಾಡಿಸಿ ಅವರು ಅಸೋಸಿಯೇಟ್ ಆಗಿದ್ದು, ಇವರು ಅವ್ರಿಗೆ ಅಪ್ರೆಂಟಿಸ್ ಆಗಿ ಜಾಯ್ನ್ ಆಗಿ ಹೋಗ್ತಾ ಹೀ ಸಾ ಇಸ್ ಇಂಟ್ರೆಸ್ಟ್ ಇನ್ ಎಡಿಟಿಂಗ್. ಆವಾಗ MGR ಸರ್ದೆಲ್ಲ ಎಡಿಟ್ ಮಾಡೋ ಎಡಿಟರ್ ಒಬ್ಬರು ಉಮಾಕಾಂತ್ ಸರ್ ಅನಿಸುತ್ತೆ, ಅವ್ರ ಹತ್ರ ಅಸಿಸ್ಟೆಂಟಾಗಿ ಬಿಟ್ಟು ನೀನು ಡೈರೆಕ್ಷನ್ ಬೇಡ, ನಿನ್ಗೆ ಅದರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಅಲ್ಲಿಂದ ಭಕ್ತಾ ಸರ್ ಹತ್ರ ಅಲ್ಲಿ ವರ್ಕ್ ಮಾಡಿ ಭಕ್ತಾ ಸರ್ ಹತ್ರ ಬಂದರು. ನಮ್ಮ ಅಣ್ಣವ್ರು ಎಲ್ಲ ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಭಕ್ತವತ್ಸಲಂ ಸರೇ ಮಾಡಿರೋದು, ರಾಜ್ಕುಮಾರ್ ಅವ್ರದ್ದು. ನಮ್ಮ ಟೋಟಲಿ ಅಪ್ಪ ರಾಜ್ಕುಮಾರ್ ಸರ್ ಪ್ರೊಡಕ್ಷನ್ಗೆ ಕೆಲಸ ಮಾಡ್ತಾ ಮಗನಾಗಿ ನಾನು ಇವಾಗ ಅಲ್ಲೇ ಇದ್ದೀನಿ. ಸೊ ಅದೊಂದು ದೊಡ್ಡ ಹೆಮ್ಮೆ ಸೀರಿಯಸ್ಲಿ. ನನಗೆ ಅಪ್ಪು ಸರ್ ವಾಸ್ ಮೈ ಪವರ್ ಸ್ಟಾರ್ ವಾಸ್ ಮೈ ಪವರ್ 100%. ಈ ಸ್ಟಿಲ್ ಇಸ್ ಅ ಪವರ್. ನಾವು ಅಶ್ವಿನಿ ಮ್ಯಾಮ್ ಇಸ್ ಮೈ ಪವರ್ ಅಷ್ಟೇ. ನಿಜ. ಯಾಕಂದರೆ ನೀವು ಹೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಈ ಥರ ಹೆಸರು ಕೇಳಿದಾಗಲೇ ಅವರ ಸಿನಿಮಾಗಳನ್ನು ಎಡಿಟ್ ಮಾಡ್ತಾಯಿದ್ರು ಅಂತ ಅಂದಾಗ ನಮಗೆ ಅನಿಸುತ್ತೆ ವಾಗ್ ಹೇಗಿರ್ಬೋದಲ್ವಾ ಅಂತ. ಪ್ರತಿಯೊಂದು ಫ್ರೇಮು ಅದನ್ನು ಎಡಿಟರು ಎಷ್ಟು ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ ಅಲ್ವಾ ಅಂತ. ಬಟ್ ಅಪ್ಪ ನಿಮ್ಮ ಜೊತೆ ಏನೆಲ್ಲ ಶೇರ್ ಮಾಡ್ಕೋತಿದ್ರು ಅವಾಗ ಯಾವ ಸಾಫ್ಟ್ವೇರ್ ಇತ್ತು ಆ್ಯಕ್ಚುಲಿ? ಆವಾಗ ಸಾಫ್ಟ್ವೇರ್ ಅಲ್ಲ, ಲೀನಿಯರ್ ನೆಗೆಟಿವ್ ಪಾಸಿಟಿವ್. ನೆಗೆಟಿವಿಂದ ಪ್ರಿಂಟ್ ಮಾಡಿ ನಮ್ಗೆ ಎಡಿಟ್ ಮಾಡಬೇಕು ಅಂದರೆ ಸ್ಟೀನ್ಬೆಕ್ ಅನ್ನೋದು ನಮ್ಮ ಮೈನ್. ಇವಾಗ ಆವಿಡ್ ಅಂತ ಏನು ಹೇಳ್ತೀವಿ, ಕಂಪ್ಯೂಟರ್ ಅಂತ ಏನು ಹೇಳ್ತೀವಿ, ಅದ್ರ ಆಪ್ಷನ್ ವಾಸ್ ಸ್ಟೀನ್ಬೆಕ್ಗೆ ನಾವು ಪ್ಲೇ ಮಾಡಬೇಕಂದ್ರೆ ವಿ ಹ್ಯಾಡ್ ಟು ಪ್ರಿಂಟ್ ಪಾಸಿಟಿವ್ ಪ್ರಿಂಟ್ ಅಂತ ಹೇಳ್ತಾರೆ. ನೆಗೆಟಿವಿಂದ ಪಾಸಿಟಿವ್ ಪ್ರಿಂಟ್ ಮಾಡಿದ್ರೆ ಸೌಂಡ್ ಸಪ್ರೇಟ್, ಪಿಕ್ಚರ್ ಸಪ್ರೇಟ್ ಬರೋದು. ಸಪ್ರೇಟ್ ಎರಡು ಸಪ್ರೇಟ್ ಟ್ರ್ಯಾಕಲ್ಲಿ ಹಾಕೋದು. ಈಗ ನಮ್ಮ ಲೇಯರ್ ಬರುತ್ತಲ್ಲ ಹಾಗೆ. ಬಟ್ ಅದು ಮ್ಯಾನ್ಯುವಲಿ ನಿಮಗೆ ಕೈಗೆ, ಈಗ ಹಾರ್ಡ್ವೇರ್ ಅಂತ ಹೇಳ್ತೀವಲ್ಲ ಅದೇ ಥರ ಪಾಸಿಟಿವ್ ಸಪ್ರೇಟು, ಸೌಂಡ್ ಪಾಸಿಟಿವ್ ಸಪ್ರೇಟು, ಎರಡು ಸಪ್ರೇಟಾಗಿ ನೀವು ಅದರಲ್ಲಿ ಥ್ರೆಡ್ ಮಾಡೋದು ಎಲ್ಲ ಇರುತ್ತೆ. ಸೊ ಪಿಕ್ಚರ್ ಇಸ್ 19.5 frames ಅಡ್ವಾನ್ಸ್ ದ್ಯಾನ್ ದ ಸೌಂಡ್, ಆ ಥರದ್ದೆಲ್ಲ ಆಪ್ಷನ್ಸ್ ಅದರಲ್ಲಿ. ಸೊ ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ತಂದೆ ಎಲ್ಲ ಗ್ರೇಟ್. ಆಲ್ ದ ಎಡಿಟರ್ಸ್ ಹೂ ಹ್ಯಾವ್ ವರ್ಕ್ಡ್ 15 years ago ಆರ್ ಸೀರಿಯಸ್ಲಿ ದಿ ಬೆಸ್ಟ್ ಮಾಸ್ಟರ್ ಪೀಸಸ್ ಆನ್ ಅರ್ತ್ ದೇರ್. ಯಾಕಂದರೆ ಒಂದು ನಾವಿವಾಗ ಈಸಿಯಾಗಿ ಹೇಳ್ತೀವಿ, ಒಂದು ಡಿಸಾಲ್ವ್ ಆಗಲಿ, ಒಂದು ಫೇಡ್ ಇನ್ ಫೇಡ್ ಔಟು, ಆಮೇಲೆ ಸ್ಟೆಪ್ ಫ್ರೀಸ್ ಅಂದರೆ ಸ್ಲೋ ಮೋಷನ್, ನಾವು ಮ್ಯಾನ್ಯುವಲಿ ಮಾಡೋದಲ್ಲ ಅದೆಲ್ಲ ದೇ ವುಡ್ ಜಡ್ಜ್. ಈ ಶಾರ್ಟಿಗೆ ಇದೇ ಕರೆಕ್ಟಾಗಿರುತ್ತೆ ಬಿಕಾಸ್
ಅದು ನಾರ್ಮಲ್ ಆಗಿ 24 ಫ್ರೇಮ್ಸಲ್ಲಿ ಶೂಟ್ ಆಗಿರುತ್ತೆ, ಅದನ್ನು 48 ಇಲ್ಲ 72 36 ಏನೇ ಮಾಡಬೇಕು ಅಂದರೆ ಚೆನ್ನೈಗೆ ಹೋಗಿ ಬರಬೇಕಿತ್ತು. ಹಂಗೆ ಮಾಡೋದಕ್ಕೆ ಆ ಪ್ರಾಸೆಸ್ ಹೌದು, ಮಾಡೋದಕ್ಕೆ ಅದನ್ನ ನೆಗೆಟಿವ್ ಹ್ಯಾಂಡ್ಲರ್ಸ್ ಅಂತ ಇರ್ತೀವಿ, ನೆಗೆಟಿವ್ ಕಟರ್ಸ್ ಅಂತ ಹೇಳ್ತಿದ್ವಿ. ದೇ ಯೂಸ್ ಟು ಹ್ಯಾಂಡಲ್ ಇಟ್. ಅವ್ರು ಹೋಗಿ ತಗೊಂಬರೋ ತನಕ ವಿ ವುಡ್ ನೆವರ್ ನೋ ಇದನ್ನು ಎಷ್ಟು ಮಾಡಿದ್ರೆ ಅಂತ. ಸೊ ಅಪ್ಪ ಎಲ್ಲ ಹೇಗೆ ಅಂದರೆ ಈ ಶಾರ್ಟ್ ಓಕೆ 48 ಫ್ರೇಮ್ ಸಾಕು ಅಂದರೆ ಆ ಸ್ಲೋ ಸಾಕು, 1:2 ಇಲ್ಲ 1:3. ನಿಜವಾಗ್ಲೂ ಆಗಿನ ಕಾಲದವರು ತುಂಬ ಜಜ್ಮೆಂಟು ಪ್ಲಸ್ ಮೆಮರಿ ಪವರ್ ಅಂತ ಸೂಪರ್ ಆಗಿದೆ. ಈಗ ನಮ್ಗೇನಂದ್ರೆ ಒಂದು ಬಟನ್ ಒತ್ತೀವಿ, ಚೆಕ್ ಮಾಡೋದು 24 ಚೆನ್ನಾಗಿದೆಯಾ, 48 ಚೆನ್ನಾಗಿದೆಯಾ. ಸೊ ದಟ್ ಲೇಸಿ ವಿ ಆರ್ ಆ್ಯಂಡ್ ಪ್ರಾಬ್ಲಿ ಅದರಿಂದನೇ ನಮಗೆಲ್ಲ ಜಡ್ಜ್ಮೆಂಟ್ಸು ರಾಂಗ್. ಟ್ರೂ, ಹೌದು. ಯಾಕಂದ್ರೆ ಅದು ಅವಾಗ ನೋಡಿ ಎಂಥ ಸಿನಿಮಾಗಳು ಬಂದಿದೆ. ಹೌದು. ಆ್ಯಂಡ್ ಅದೊಂದು ಮಾತಿದೆಯಲ್ಲ, ಯಾವಾಗಲೂ ಎಡಿಟಿಂಗ್ ಒಳ್ಳೇದಾಗಿದೆ ಅಂತ ಯಾವಾಗ ಗೊತ್ತಾಗಲ್ವೋ, ಅಂದರೆ ಫ್ರೇಮಲ್ಲಿ ನಮ್ಮ ಎಡಿಟಿಂಗಿದು ಯಾವುದು ಏನು ಕಟ್ಸ್ ಆಗಿರಲಿ ಅಥವಾ ಏನು ಮೋಷನ್ಸ್ ಹಾಕಿರ್ತೀವಿ ಅದಾಗ ಗೊತ್ತಾಗದೇ ಇದ್ದಾಗ ಅದು ಒಳ್ಳೆ ಎಡಿಟಿಂಗ್ ಅನ್ನೋದು ಆ್ಯಕ್ಚುಲಿ ಮಾತಿದೆ. ಸೊ ಅದು ಆ್ಯಕ್ಚುಲಿ ಮುಂಚೆ ನಮ್ಗೆ ಗೊತ್ತಾಗ್ತಿಲ್ಲ, ಓ ಇದೆ ಎಡಿಟಿಂಗ್ ಎಫೆಕ್ಟು, ಏನೋ ಸೌಂಡ್ ಎಫೆಕ್ಟ್ ಬಂತು ಅಂತ. ಇವಾಗ ಆ್ಯಕ್ಚುಲಿ ಜಾಸ್ತಿ ಎಲ್ಲ ಗೊತ್ತಾಗುತ್ತೆ ಬಿಕಾಸ್ ಇಟ್ಸ್ ಎಲ್ಲ ನಿಮಗೆ ಕಣ್ಮುಂದೆ ಇದೆ. ಪ್ಲಸ್ ಡೆಮೋಸ್ ಎಲ್ಲ ಸಿಗುತ್ತಲ್ಲ ನಿಮಗೆ, ಲರ್ನ್ ಎಡಿಟಿಂಗ್ ಇನ್ 1 ವೀಕ್ ಅಂತೆಲ್ಲ ಬರುತ್ತಲ್ಲ. 1 ವೀಕ್ ಅನ್ನೋದು ಈಸಿ, ಬಟ್ ನೀವು ಅದನ್ನು ಯಾರಾದರೂ ಕೆಲಸ ಗೊತ್ತಿರೋರ ಹತ್ರ ಕಲ್ತ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಯು. ಬಿಕಾಸ್ ಸುಮ್ಮನೆ ಪ್ಲೇ ರಿವೈಂಡು ಅದೆಲ್ಲ ಎಡಿಟಿಂಗ್. ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಕೀಪ್ ರಿಪೀಟಿಂಗ್ ಯುವರ್ ವರ್ಕ್, ಕೀಪ್ ವಾಚಿಂಗ್ ಮೂವೀಸ್, ಲರ್ನ್ ಫ್ರಮ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಹೌದು, ಯಾಕಂದ್ರೆ ನನಗೊಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ತಂದೆನೇ ಗುರುವಾಗಿರೋದ್ರೆ ನಾನು ದುಡ್ಡಿಲ್ಲದೆ ನಾನು ಕಲಿತೆ. ಹೌದು, ಬಟ್ ಅದು ದೊಡ್ಡ ಗಿಫ್ಟ್. ಐ ಆಮ್ ಬೀನ್ ಬ್ಲೆಸ್ಡ್ ಬೈ ಗಾಡ್, ಬೈ ಮೈ ಪ್ಯಾರೆಂಟ್ಸ್, ಮೈ ಗ್ರ್ಯಾಂಡ್ ಪ್ಯಾರೆಂಟ್ಸ್, ಹೂವರ್ ಆಲ್ ದ ಸುಪೀರಿಯರ್ ಪವರಿಂದ ಐ ಆಮ್ ಬ್ಲೆಸ್ಡ್. ಬಿಕಾಸ್ ಕಲಿಯೋದು ನಾನು ಬೈಕೊಂಡೇ ಕಲಿತೆ, ಅವ್ರನ್ನೇ ಬೈಕೊಂಡು ಅವ್ರ ಹತ್ರ ನಾನು ಕಲ್ತಿದ್ದೀನಿ. ಬಟ್ ಇವತ್ತು ಗೊತ್ತು ನಾನು ಬೈದಿದ್ದೆಲ್ಲ ತಪ್ಪು, ವೇಸ್ಟು ಅಂತ. ಬಟ್ ಅದೇ ಆ ಏಜಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಅವರ ಏಜಿಗೆ ಬಂದ ಮೇಲೆ ಅಥವಾ ನೀವು ಸ್ವಲ್ಪ ಮೆಚೂರ್ಡ್ ಆದಮೇಲೆ ಗೊತ್ತಾಗುತ್ತೆ, ಓಕೆ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ. ಬಟ್ ಶಶಿಕುಮಾರ್ ಸರ್ ಮಾಡಿರುವಂಥ ಎಡಿಟಲ್ಲಿ ನಿಮ್ಗೆ ಯಾವ 3 ಮೂವಿ ತುಂಬ ಇಷ್ಟ? ಫಸ್ಟ್ ಓಂ, ಎ, ಜನ್ಮದ ಜೋಡಿ. ಬಿಕಾಸ್ ಎಲ್ಲ ಡಿಫ್ರೆಂಟ್ ಜಾನರ್. ಓಂ ರೌಡಿಸಮ್, ಅದನ್ನು ಹೇಳೋಕ್ಕೆ ಆಗಲ್ಲ ಅದು ಯಾವ ಜಾನ್ರೆ ಅಂತ. ಉಪಿ ಸರ್ಗೂ ಮೋಸ್ಟ್ಲಿ ಗೊತ್ತಿದೆಯೋ ಇಲ್ವೋ. ಜನ್ಮದ ಜೋಡಿ ಬಿಕಾಸ್ ಅದು ಲವ್ ಸ್ಟೋರಿ. ಎಲ್ಲ ಶೇಡ್ಸು ಅಪ್ಪ ಮಾಡಿದ್ದಾರೆ ಅನ್ನೋದಕ್ಕೆ ಇಟ್ ವಾಸ್ ನೈಸ್. ಐ ಲವ್ ದ ಮೂವಿ ಹಬ್ಬ. ಓ ಮೈ ಗಾಡ್, ತುಂಬ ನನಗೆ ಆ ಥರದ ಮೂವೀಸ್ ಸಖತ್ ಇಷ್ಟ. ತುಂಬ ಅಂದರೆ ಫ್ಯಾಮಿಲಿ ಓರಿಯೆಂಟೆಡು, ಫನ್ ದ್ಯಾನ್ ಆ್ಯಕ್ಷನ್ ಮೂವೀಸ್ ಐ ಎಂಜಾಯ್. ಬಟ್ ನನಗೆ ಬರೋದೆಲ್ಲ ಆ್ಯಕ್ಷನ್ನೇ ಜಾಸ್ತಿ ಬರ್ತಾ ಇರುತ್ತೆ. ಬಟ್ ಐ ಲವ್ ಫ್ಯಾಮಿಲಿ ಮೂವೀಸ್. ಯಾಕಂದ್ರೆ ನೀವು ಸ್ವಲ್ಪ ಸ್ಪೀಡ್ ಎಡಿಟರ್ ಅಂತ ಫೇಮಸ್. ಅದು ಹಂಗೆ ಆಗ್ಬಿಟ್ಟಿದೆ. ನನ್ನ ಲೈಫೇ ಸ್ಪೀಡು, ನನ್ನ ಗಾಡಿ ಓಡಿಸೋದು ಸ್ಪೀಡು, ಎಲ್ಲ ಸ್ಪೀಡೇ ನಂದು. ಇನ್ನು ಸ್ವಲ್ಪ ಸ್ಲೋ ಮಾಡೋದು ಬೆಟರ್. ಇಲ್ಲ, ಅದು ಆಗಲ್ಲ. ಮಾತಾಡೋದು ಸ್ಪೀಡೇ. ಬೇಸಿಕಲಿ ಮಲಯಾಳಿ, ಬಟ್ ನನ್ನ ಸ್ಲ್ಯಾಂಗು ಎಲ್ಲೂ ಗೊತ್ತಾಗಲ್ಲ. ನನ್ನ ಹೆಂಡತಿ ಯಾವಾಗಲೂ ಬೈತಿರ್ತಾಳೆ, ನೀನು ಓದಿದ್ದಿಲ್ಲಿ, ಹುಟ್ಟಿದ್ದು ಮಾತ್ರ ಕೇರಳ, ಓದಿದ್ದಿಲ್ಲಿ, ಕೆಲಸ ಮಾಡ್ತಿರೋದಿಲ್ಲಿ, ಹೌ ಕ್ಯಾನ್ ಯು ಟೆಲ್ ಯುವರ್ ಸೆಲ್ಫ್ ಯು ಆರ್ ಫ್ರಮ್ ಕೇರಳ? ನೋ, ಯು ಆರ್ ಅ ಬ್ಯಾಂಗ್ಳೂರಿಯನ್. ಹೌದಮ್ಮ, ನಾನು ಬ್ಯಾಂಗ್ಳೂರಿಯನ್ನೇ ಇಲ್ಲ ಅಂತಲ್ಲ, ಬಟ್ ಮದರ್ ಟಂಗ್ ಅಂತ ಯಾರಾದರೂ ಕೇಳಿದ್ರೆ ಹೇಳಲೇಬೇಕಲ್ಲ. ಹಾಗಾಗಿ ಐ ಟೆನ್ ಟು ಟೆಲ್ ಬಿಕಾಸ್ ಐ ಆಮ್ ಪ್ರೌಡ್ ದಟ್ ಐ ಕೆನಾಟ್ ಬಿ ಸೆಡ್ ಐ ಆಮ್ ಅನ್ ಔಟ್ಸೈಡರ್. ನನ್ನ ಕನ್ನಡ ನೀಟಾಗಿದೆ, ನಾನು ಕಲ್ತಿದ್ದು ಸಿನಿಮಾದಲ್ಲೇ. ತುಂಬ ಲ್ಯಾಂಗ್ವೇಜ್ ಸ್ವಲ್ಪ ಆದರೂ ಗ್ರಿಪ್ ಬಂದಿರೋದು ನನಗೆ ಕನ್ನಡ ಸಿನಿಮಾಯಿಂದನೇ. ಸೊ ಐ ಆಮ್ ಪ್ರೌಡ್. ಅಲ್ಲ, ಆ್ಯಕ್ಚುಲಿ ಪ್ರೌಡ್. ನಮ್ಗೆ ಎಷ್ಟು ಭಾಷೆ ಗೊತ್ತಾಗುತ್ತೆ, ಎಷ್ಟು ಊರಿನ ಕಲ್ಚರ್ ಗೊತ್ತಾಗುತ್ತೆ, ಪ್ರೌಡೇ ತಾನೆ. ನಾನು ಕನ್ನಡಿಗ ಅಂತ ಹೇಳ್ಕೊಳ್ಳೋದು ಹೆಮ್ಮೆ, ಜೊತೆಗೆ ನನ್ನ ಮದರ್ ಟಂಗ್ ಯಾವುದು ಮಲಯಾಳಂ ಹೇಳ್ಕೊಳ್ಳೋದು ಹೆಮ್ಮೆನೆ. ಅದರಲ್ಲಿ ಏನು ಆ್ಯಕ್ಚುಲಿ ಡಿಫ್ರೆನ್ಷಿಯೇಟ್ ಮಾಡೋದು ಏನೂ ಇರೋದಿಲ್ಲ. ಬಟ್ ಎಡಿಟಿಂಗ್ ಅಂತ ಬಂದಾಗ ನೀವು ಕೇಳಿದ್ರಪ್ಪನ ಹತ್ರ ಎ ಮೂವಿ ಅಥವಾ ಓ ಮೂವಿದ್ದು ಎಡಿಟಿಂಗ್ ಹೇಗೆ ಮಾಡಿದ್ಯಪ್ಪ ನೀನು, ಈ ಥರ ಅಂದರೆ ಏನಾದರೂ ಅಲ್ಲಿ ಪ್ರಾಬ್ಲಮ್ಸ್ ಇತ್ತ, ಏನಾದರೂ ಆ ಶೋ ಅಂದರೆ ಏನಾದರೂ ಸ್ಟೋರಿನ ಅವ್ರು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರಾ? ಫಸ್ಟ್ ಆಫ್ ಆಲ್ ಕೇಳೋಷ್ಟು ಧೈರ್ಯ ಇರಲಿಲ್ಲ. ಬಟ್ ಅಪ್ಪನ ಅಸೋಸಿಯೇಟ್ ಗಿರೀಶ್ ಕುಮಾರ್ ಅಂತ, ಅವರು ಹೀಸ್ ಅನ್ ಎಡಿಟರ್ ನಾವು. ಅವರು ತುಂಬ ಹೇಳಿದ್ದಾರೆ. ಅಪ್ಪ ಯಾವ ಥರ ಕೋಪಿಷ್ಟ ಅಂದರೆ ಹಿ ವುಡಂಟ್ ಸಿ ಪ್ರೊಡಕ್ಷನ್ ಹೌಸು, ಆಮೇಲೆ ಡೈರೆಕ್ಟರ್ಸ್ ಯಾರನ್ನೂ ತಪ್ಪು ಅಂದರೆ ತಪ್ಪೇ, ಅದು ಯಾರೇ ಆದ್ರೂ, ಪ್ರೊಡ್ಯೂಸರ್ ಆದರೂ ಡೈರೆಕ್ಟರ್ ಆದ್ರೂ ಮುಖಕ್ಕೆ ಕೊಡ್ದಂಗೆ ಬೈಯೋರು. ಚೆನ್ನಾಗಿಲ್ಲ ಅಂದರೆ ಇಲ್ಲ ತೆಗೆದಿಟ್ಬಿಡೋರು ಸೈಡಿಗೆ. ಆ್ಯಂಡ್ ಹಿ ವುಡ್, ಬಟ್ ಜಸ್ಟ್ ಆ್ಯರಗೆನ್ಸ್ ಅಲ್ಲ, ಹಿ ವುಡ್ ಎಕ್ಸ್ಪ್ಲೈನ್ ದಮ್ ವೈ ಹಿ ಡಿಡ್ ದಟ್ ಅಂತ. ಸಿ ಇಟ್ ನಾಟ್ ವರ್ಕ್. ಎಷ್ಟೋ ಸಿನಿಮಾ ಅಪ್ಪ ಅದು ಹೇಳಿದ್ದಾರೆ ಕೇಳಲ್ಲ,
ಹೋಗಿ ಮಿಸ್ಟೇಕ್ ಆದಮೇಲೆ ಬರ್ತಾರೆ, ಮತ್ತೆ ಅದು ರಿಲೀಸ್ ಆದಮೇಲೆ ಕರೆಕ್ಷನ್ ಮಾಡೋಣ. ಬಿಕಾಸ್ ಆ ಕಾಲ ಮಾಡೋರು ಆ ಥರ ರಿಲೀಸ್ ಆದಮೇಲೆ ಹೋಗಿ ಕಟ್ ಮಾಡೋರು. ಇವಾಗ ಅದು ಯೂಸ್ ಆಗಲ್ಲ, ಅಂದರೆ ವರ್ಕ್ ಆಗಲ್ಲ. ಬಟ್ ದೋಸ್ ಡೇಸ್ ದೇ ಹ್ಯಾವ್ ಡನ್. ಬಟ್ 100% ಏನು ಆ ಥರ ವರ್ಕ್ ಆಗಲ್ಲ. ಅದಕ್ಕೆ ತುಂಬಾ ನಾನು ಇವಾಗಲೂ ತುಂಬ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ಕೇಳಿ, ಬಿಫೋರ್ ಕೇಳಿ, ಆಮೇಲೆ ಯೂಸ್ ಇಲ್ಲ. ಕರೆಕ್ಟ್. ಸೊ ಅಪ್ಪದ ಆ ಥರದ್ದು. ಆಮೇಲೆ ಓಮ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ದೀನಿ. ಯಾಕಂದರೆ ಅಪ್ಪನೂ ಅವರು ಉಪ್ಪಿ ಸರ್ ಎಲ್ಲ ಫೈನಲ್ ಟರ್ಮೆಲ್ಲ ಮ್ಯಾಕ್ಸ್ ಟ್ರೈ ಮಾಡಿ, ಆಮೇಲೆ ಉಪ್ಪಿ ಸರ್ ಬಿಗಿನಿಂಗಲ್ಲಿ ಮಾತು ಕೇಳ್ತಿರ್ಲಿಲ್ಲ. ಓಕೆ. ಸೊ ಅದು ಕೊನೆಗೆ ಐ ಡೋಂಟ್ ನೋ ಇದು ಆಚೆ ಯಾರು ಹೇಳಿದಾರಂತ, ಉಪ್ಪಿ ಸರ್ ಜೊತೆ ಎಲ್ಲ ಮಾಡುವಾಗ 18 ರೀಲ 19 ರೀಲೇನೋ ವಾಸ್ ಅ ಫೈನಲ್. ದಟ್ ವುಡ್ ಬಿ ಮೋರ್ ದ್ಯಾನ್ 20,000 feet. ನಾರ್ಮಲಿ 12.5 to 14,000 ವಾಸ್ ಸಿನಿಮಾ ಲೆಂಗ್ತ್. ಓಕೆ. ಸೊ ವರದಣ್ಣ ಅವರು, ರಾಜ್ಕುಮಾರ್ ಸರ್ ತಮ್ಮ ಅವರು ತಂದೆ ಕೊನೆಗೆ ಆಗ್ತಾನೆ ಇಲ್ಲ ಅಂದಾಗ ಪರತಮ್ಮ ಅವರು ಶಿ ಸಜೆಸ್ಟೆಡ್ ಅಣ್ಣ ಟು ಕಮ್ ಆ್ಯಂಡ್ ಅಪ್ಪನ ಜೊತೆ ಕೂತ್ಕೊಂಡು ಐ ಥಿಂಕ್ ಇನ್ ಅ ಡೇ, 1 day ಟೈಮಲ್ಲಿ ದೇ ಬಾಟ್ ಇಟ್ ಟು 13,000 ಚೇಂಜ್ ಫುಟೇಜ್. ಆಲ್ರೆಡಿ ಟ್ರಿಮ್ಡಲ್ಲಿ ಟ್ರಿಮ್ ಮಾಡೋದು ಆ್ಯಕ್ಚುಲಿ ಕಷ್ಟನೇ. ಹೌದು, ಯಾಕಂದ್ರೆ ನಿಮ್ಗೆ ಎಲ್ಲಾನು ಫುಟೇಜಸ್ ಬೇಕು, ಪರ್ಫೆಕ್ಟ್ ಆಗಿರುತ್ತೆ. ಆ ಲೆಂಗ್ತಲ್ಲಿ ಅವರಿಬ್ಬರು ಸೇರಿಕೊಂಡು ವಿತಿನ್ ಎ ಡೇ ಸ್ಪ್ಯಾನ್ ಅದು ಮಾಡಿದ್ರು ಅಂತ ಗೊತ್ತಾಯಿತು. ಬಟ್ ಅಪ್ಪ ಏನು ಹೇಳಿಲ್ಲ, ಅಪ್ಪ ಯಾವತ್ತೂ ಬೋಸ್ಟು ಮಾಡ್ಕೊಳ್ಳಲ್ಲ. ಆಮೇಲೆ ಅವ್ರಿಗೆ ಹೆಂಗೆ ಅಂದರೆ ಏನು ಹೇಳೋದು, ಯು ಹ್ಯಾವ್ ಟು ಲರ್ನ್ ಥಿಂಗ್ಸ್ ಬೈ ಯುವರ್ ಓನ್. ಅಂದರೆ ನಿನ್ನ ಎಕ್ಸ್ಪೀರಿಯನ್ಸ್ನ ನೀನು ಕಲಿಬೇಕು, ಯಾರಾದರೂ ಹೇಳ್ಕೊಟ್ಟು ಬರೋದು ಅಲ್ವೇ ಅಲ್ಲ ಅಂತ ಅವ್ರ ನಂಬಿಕೆ. ಅದು ಆ್ಯಕ್ಚುಲಿ ನಿಜಾನೇ. ಅದು ಹೇಳ್ಕೊಟ್ಟು ಯಾರಿಗೂ ಕಲ್ಸೋಕ್ಕಾಗಲ್ಲ. ಅದು ಕಲ್ತರು ದೇ ವಿಲ್ ನಾಟ್ ಕ್ರಾಸ್ ದಟ್ ಇಷ್ಟೇ ಕಲ್ತಿದ್ರೆ ಇದನ್ನು ದಾಟಿ ಮುಂದಕ್ಕೆ ಹೋಗಲ್ಲ, ಇದಕ್ಕೆ ಇನ್ನೊಂದು ಆಪ್ಷನ್ ಹುಡುಕಲ್ಲ. ಸೊ ಅದೊಂದು ಕರೆಕ್ಟ್ ಅಪ್ಪ. ಅದು ಓಮ್ದು ಅದು ಗೊತ್ತು. ಇನ್ನೊಂದು ಸಿನಿಮಾ ಇದೆ, ಆ ಸಿನಿಮಾ ಒಬ್ಬರು ಮೀಡಿಯಾದವರು ಡೈರೆಕ್ಟರ್. ಓಕೆ. ಅವ್ರು ಏನೋ ಕೋಪದಲ್ಲಿ ಏನೋ ಅಂದರು. ಅಪ್ಪ ತುಂಬ ಫಸ್ಟ್ ಟೈಮ್ ಮನೆಯಲ್ಲಿ ನನ್ನ ತಪ್ಪು ಮಾಡಿದಾಗ ಒದೆ ತಿಂದಿದ್ದೀನಲ್ಲ, ಅದು ನೋಡಿದ್ದೀನಿ ಅಷ್ಟೇ. ಬಟ್ ಆಚೆ ಒಬ್ಬರ ಹತ್ರ ಕೋಪದಲ್ಲಿ ನೋಡಿದ್ದು ಅವತ್ತೇ. ಎದ್ರು ಕ್ಯಾನಿಂಗ್ ಬಿಸಾಕಿದ್ರು, ತೊಗೊಂಡೋಗಿ ಸಿನಿಮಾನ ಅಂದರು. ನನಗೆ ಭಯ ಆಯಿತು. ಬಿಕಾಸ್ ಐ ನೋ ಹೀಸ್ ಫ್ರಮ್ ಮೀಡಿಯಾ ಅಲ್ವಾ, ಏನಾಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಬಾಯಿಗೆ ಬಂದಂಗೆ ಬೈದರು, 1 hour ಬೈದರು. ಹೀ ಮೇಡ್ ಶ್ಯೂರ್ ಹಿ ಟೇಕ್ಸ್ ಇಟ್ ಔಟ್. ಬಟ್ ಅವರು ಅರ್ಧಂಬರ್ಧ ತೊಗೊಂಡೋದ್ರು. ಆಫ್ಟರ್ ಎ ವೀಕ್ ಹೀಸ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಹೀಸ್ ಪ್ಲೀಡಿಂಗ್, ಟೆಲಿಂಗ್ ಸಾರಿ ಶಶಿಯಣ್ಣ, ತಪ್ಪಾಗೋಯ್ತು, ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ. ಹಿ ಡಿಡ್ಂಟ್ ಅಗ್ರಿ. 1 ವಾರ 10 ದಿನದ ತನಕ ಅವರು ಹಿಂದೆನೇ ಬಿದ್ದು ಕೊನೆಗೆ ಒಪ್ಕೊಂಡ್ರು. ಬಿಕಾಸ್ ತುಂಬ ಪ್ಲೀಡ್ ಮಾಡಿದ್ರು, ಅವ್ರಿಗೆ ಇಷ್ಟ ಆಗಲ್ಲ. ಲೈಕ್ ನಾನೇನು ಅಷ್ಟು ದೊಡ್ಡವನಲ್ಲ ಅನ್ನೋ ಇದರಲ್ಲಿ ಅವರು ಈಸ್ ಲೈಕ್ ಓಕೆ ಫೈನ್. ನನಗೆ ಅವಾಗ ಗೊತ್ತಾಯಿತು ನಮ್ಮಪ್ಪ ಅಷ್ಟು ದೊಡ್ಡ ಟೆರರ್ ಅಂತ ಗೊತ್ತಾಗಿದೆ ಅವಾಗಲೇ. ಯಾಕಂದ್ರೆ ಆಕ್ಚುಲಿ ಎಡಿಟಿಂಗ್ ಕ್ವಾಲಿಟಿಗ ಅಥವಾ ಕ್ವಾಲಿಟಿಗಲ್ಲ. ಅವಾಗ ಉಪ್ಪಿ ಸರ್ದು ಯಾವುದೋ ಸಿನಿಮಾ ನಡೀತಿತ್ತು. ಇವರು ಬಂದು ಏನೋ ಒಂದು ಮಾತಂದರು. ಆ ಥರದ್ದು ಹಿ ಡಸನ್ ಲೈಕ್ ದಟ್. ಅಂದರೆ ಏನು ನಮ್ದೆಲ್ಲ ಸಿನಿಮಾ ಅಲ್ವಾ ಅದು ಇದು ಅಂತ. ಸೊ ಆಲ್ವೇಸ್ ಹಿ ಪ್ರಿಫರ್ಸ್ ದಟ್ ಒಂದು ಸಿನಿಮಾಗೆ ಒಂದು ಸ್ಪೇಸ್ ಇರುತ್ತೆ. ಯು ಆರ್ ನಾಟ್ ಏಬಲ್ ಟು ಕ್ವಶನ್ ದಟ್. ಎ ಬಿ ಅಂತ ಇಟ್ಕೊಳ್ಳಿ. ಒಂದು ಸಿನಿಮಾ ಮಾಡುವಾಗ ಬಿ ಕೆನಾಟ್ ಕಮ್ ಆ್ಯಂಡ್ ಆಸ್ಕ್ ಏನಕ್ಕೆ ಅದಕ್ಕೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀಯ, ನಮ್ಗೆ ಯಾಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಕಮಾನ್ ಯಾರು, ಅದು ಆ್ಯಕ್ಷನ್ ಇರುತ್ತೆ, ನಿನ್ನ ಲವ್ ಇರುತ್ತೆ, ಡಿಫ್ರೆನ್ಸ್ ಆಗೇ ಆಗುತ್ತೆ. ಟೈಮ್ ಸ್ಪೆಂಡಿಂಗ್ ಟೈಮ್ ಅದೆಲ್ಲ. ಆ ವಿಷಯಕ್ಕೆ ಕೋಪ ಮಾಡಿಕೊಂಡು ತೊಗೊಂಡೋಗೊಂದಿದ್ದು. ಅವತ್ತಿಂದ ನಮ್ಮ ಅಪ್ಪನ ಹತ್ರ ಇನ್ನೂ ಇದ್ದಿದ್ದು ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ನಾನು ಇಂಡಿಪೆಂಡೆಂಟ್ ಆದಮೇಲೂ ಫಸ್ಟು ದತ್ತ ಅಂತ ಸಿನಿಮಾ ಮಾಡಿದ್ದು ದರ್ಶನ್ ಸರ್ದು. ಅದಾದಮೇಲೆ ಕಮಿಟ್ ಆಗಿದ್ದು ದುನಿಯಾನೇ. ಸ್ಟಾರ್ಟ್ ಆಗಿದ್ದು ಐ ಡೋಂಟ್ ರಿಮೆಂಬರ್. ಬಟ್ ದುನಿಯಾ ರೆಡಿ ಆದಮೇಲೆ ಅಪ್ಪಂಗೆ ಹೆಂಗೆ ಹೇಳೋದು, ನಾನು ಸೂರಿಗೆ ಹೇಳ್ಬಿಟ್ಟೆ, ಮಚ್ಚ ನೀನೇ ಹೇಳ್ಬಿಡು ಅಪ್ಪಾಗ ಒಂದ್ಸತಿ ನೋಡೋಕ್ಕೆ ಅಂತ. ಸೊ ಹೀ ವಾಚ್ ದ ಫಿಲ್ಮ್ ಒನ್ಸ್. ಎಲ್ಲ ಮುಗಿದು ಫಸ್ಟ್ ಪ್ರಿಂಟ್ ಅಂದರೆ ಅದಾದಮೇಲೆ ಇನ್ನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಆ ಸ್ಟೇಜಲ್ಲೇ ಅಪ್ಪ ಸಿನಿಮಾ ನೋಡಿದ್ದು. ಮುಂಗಾರು ಮಳೆಯಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅಪ್ಪದು. ಅಪ್ಪ ವಾಸ್ ಫ್ರೀ ದೆನ್. ನನಗೆ ವೈರಲ್ ಫೀವರ್ ಆಗಿ ಮಲಗಿಬಿಟ್ಟಿದೆ. ಸೊ ಹರ್ಷನ್ ಜೊತೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ, ಡ್ಯಾನ್ಸ್ ಮಾಸ್ಟರ್. ಅವ್ರ ಜೊತೆ ಸಾಂಗ್ಸ್ 2 ಕಟ್ ಮಾಡಿಬಿಟ್ಟಿದ್ರು. ಸೊ ಪ್ರೊಡಕ್ಷನ್ ಕಡೆಯಿಂದ ಎಡಿಟರ್ ಇವನಲ್ವಾ, ಅವ್ರು ಯಾಕೆ ಮಾಡ್ತಿದ್ದಾರೆ ಅಂತ ಒಂದು ಇದು ಸುಮ್ಮನೆ. ಬಿಕಾಸ್ ದಟ್ ವಾಸ್ ದ ಫಸ್ಟ್ ಎಡಿಟ್. ಅಪ್ಪ ಹೇಳಿದ್ರು ಬಂದ್ಬಿಡೋ ನಾಳೆ, ಪರವಾಗಿಲ್ಲ, ಸುಮ್ಮನೆ ಇವ್ರ ಹತ್ರ ಎಲ್ಲ ಯಾಕೆ ಅನ್ನಿಸ್ಕೋಬೇಕು ಅಂತ ಬಂದೆ. ಸೊ ಹರ್ಷನ್ ಜೊತೆನೂ ಫಸ್ಟ್ ಟೈಮ್. ಸೊ ಹರ್ಷಂಗೆ ಹೇಳಿದೆ, ಸಾರಿ ಹರ್ಷ, ತುಂಬ ರೆಸ್ಪೆಕ್ಟ್ಫುಲ್ಲಿ ಸಾರಿ ಹರ್ಷ ಅವರೇ ಅಂತೆಲ್ಲ ಮಾತಾಡಿದೆ. ಇಲ್ಲ ಪರವಾಗಿಲ್ಲ ದೀಪು ಅಂತೆಲ್ಲ ಆಯಿತು. ಸೊ ಇಟ್ ವೆಂಟ್ ವೆಲ್. ಹರ್ಷನ್ ಜೊತೆ ಅಲ್ಲೇ ನನಗೆ ರ್ಯಾಪೋ ಬಿಲ್ಡ್ ಆಗಿದ್ದು. ಆ ಸಿನಿಮಾದಲ್ಲಿ ಅಪ್ಪಂದು ಹೇಳಬೇಕು ಅಂದರೆ ಒಂದು ಸಾಂಗು ಬರೀ ಶೂಟ್ ಮಾಡಿದ್ರು, ಲಿರಿಕ್ ಬರೆದಿರಲಿಲ್ಲ ಭಟ್ರು. ಇವನು ಗೆಳೆಯನಲ್ಲ ಅನ್ನೋ ಸಾಂಗ್. ಇದು ಹೇಳ್ತೀನಿ
ಸೊ ಆ ಮಾಂಟೇಜ್ ಮಾತ್ರ ಶೂಟ್ ಮಾಡಿದ್ರು. ಜಯಂತ್ ಸರ್ ಲಿರಿಕ್ಗೆ ಬಂದು ರಶಸ್ ಅಂದರೆ ಏನು ಶೂಟ್ ಮಾಡಿದ್ರು ಅಷ್ಟೂ ನೋಡ್ಬಿಟ್ಟು ಹೋಗಿದ್ರು. ಅವರು ಬರೆಯೋಕ್ಕೆ ಟೈಮ್ ಇತ್ತು, ಅಪ್ಪ ಬೋರ್ ಹೊಡಿತಿತ್ತು. ಅಪ್ಪ ಭಟ್ರು ನಾವೆಲ್ಲ ಇದ್ದಾಗ ಏನಾದ್ರು ಕೆಲಸ ಕೂಡ ನಾನು ಬೋರ್ ಹೊಡಿತಿದ್ದೆ ಅಂದ್ರೆ ನಾನು ಹೇಳಿದೆ ಇದೊಂದು ಮಾಂಟೇಜ್ ಇದೆಯಪ್ಪ ಕಟ್ ಮಾಡಿಬಿಡಿ ಅಂತ. ಆವಾಗ ಭಟ್ರಿಗೆ ಕೇಳಿದ್ರು ಏನು ಸೀಕ್ವೆನ್ಸ್, ಹಿಂಗೆ ಸೀಕ್ವೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ ಅಂತ ಹೊರಟ್ರು ಭಟ್ರು, ನಾವು ಹೊರಟ್ವಿ. ಅಪ್ಪ ಸೈಡ್ ಐಲ್ ಕಮ್ ಹೋಮ್ ಲೇಟ್ ಅಂದರು. ಸರಿಪಾ ಅಂತ ನಾನು ಹೊರಟೆ ಮನೆಗೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದರೆ ಒಂದು ಕಟ್ ಮಾಡಿದ್ರು, ಸುಮ್ಮನೆ ನೋಡಿದ್ವಿ, ಒಂಥರ ಚೆನ್ನಾಗಿತ್ತು ವಿತೌಟ್ ಸೌಂಡ್. ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಹಿಯರ್. ಅಂದರೆ ವಿತೌಟ್ ಸಾಂಗ್ ಓಕೆನಾ, ಎಡಿಟ್ ಮಾಡಿಟ್ಟಿದ್ರು. ಸೀಕ್ವೆನ್ಸ್ ಮಾತ್ರ ಪ್ರೀವಿಯಸ್ಸು ಆಫ್ಟರ್ ಕೇಳಿಕೊಂಡು ಎಡಿಟ್ ಮಾಡಿಟ್ಟಿದ್ರು. ಆಫ್ಟರ್ ವೀಕ್ ಜಯಂತ್ ಸರ್ ಕೊಟ್ಟರು ಅಂತ ಮನೋಜ್ ಸರ್ ಮ್ಯೂಸಿಕ್ ಕೊಟ್ಟರು. ಯು ವಿಲ್ ನಾಟ್ ಬಿಲೀವ್ ಮ್ಯಾಮ್, ನಾನು ಭಟ್ರು ಆ ಸಾಂಗ್ ಟ್ರ್ಯಾಕ್ನ ತೆಗೆದು ಜಸ್ಟ್ ಪೋಸ್ಟ್ ಮಾಡಿದ್ವಿ ವಿತ್ ಲಿರಿಕ್ ವಿತ್ ಆ ಸಾಂಗ್. ಇವತ್ತೇನು ಪಿಕ್ಚರಲ್ಲಿ ನೋಡ್ತಿದ್ರಲ್ಲ, ನಾನು ಒಂದು ಫ್ರೇಮ್ ಚೇಂಜ್ ಮಾಡಿಲ್ಲ. ಅದರಲ್ಲಿ ಒಂದೇ ಒಂದು ಕಾರ್ ಒಂದು ಹಳ್ಳದಲ್ಲಿ ಹೋಗೋದೊಂದು ಶಾರ್ಟ್ ಮಾತ್ರ ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಓಕೆ. ಸೊ ಶಾರ್ಟ್ ಆಲ್ಸೋ ನಾಟ್ ಆ್ಯಡೆಡ್, ರೀಪ್ಲೇಸ್ಡ್. ಸೊ ದ ಸಿಂಕ್ ವಿತ್ ಲಿರಿಕಲ್ ವ್ಯಾಲ್ಯೂ ಅದು ಹೆಂಗೆ ಕಟ್ ಮಾಡೋರು ದೇವರಾಣಿಗೆ ನಂಗೆ ಗೊತ್ತಿಲ್ಲ. ಮ್ಯೂಸಿಕ್ ಸ್ಟಾರ್ಟ್ ಆಗೋದು ಆಗಲಿ, ಲಿರಿಕ್ ಇಲ್ಲಿಗೆ ಸ್ಟಾರ್ಟ್ ಆದಾಗ ಅವಳದ್ದು ಎಕ್ಸ್ಪ್ರೆಷನ್ಸು, ಅದಕ್ಕೆ ತಕ್ಕಂಗೆ ಗಣಪನ ಶಾರ್ಟ್ ಹೋಗಿ ಬರೋದು, ಇದೆಲ್ಲ ಅವ್ರು ಯಾವ ಟೈಮಿಂಗಲ್ಲಿ ಅದನ್ನು ಕಟ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ನನಗೆ. ಆ ಒಂಥರ ದಟ್ಸ್ ಮ್ಯಾಜಿಕ್. ನಿಜ. ಅದು ಜಜ್ಮೆಂಟ್, ಅದು ನಾನು ರಿಯಲ್ ಜಜ್ಮೆಂಟ್. ನಾನು ದೇವರಾಣೆಗೂ ಅವ್ರದ್ದು 1% ಬರೋಕ್ಕಾಗಲ್ಲ. ಯಾಕಂದರೆ ದೇ ಆರ್ ಆಲ್ ಕ್ರಿಯೇಟರ್ಸ್. ನಿಜವಾಗ್ಲೂ ಹೇಳ್ಟಲ್ ಇವತ್ತಿನ ದಿನ ಎಡಿಟರ್ಸ್ನ ಕ್ರಿಯೇಟರ್ಸ್ ಅಂತ ಹೇಳೋಕ್ಕಾಗಲ್ಲ. ನಾನು ಎಡಿಟರ್ ಆದ್ರೂ ನಾನು ಐ ವಿಲ್ ನೆವರ್ ಸೇ, ಬಿಕಾಸ್ ವಿ ಆರ್ ನಾಟ್ ಕ್ರಿಯೇಟರ್ಸ್, ದೋಸ್ ವೇರ್ ದ ಕ್ರಿಯೇಟರ್ಸ್. ನಿಜ. ಯಾಕಂದ್ರೆ ಈಗ ನಾವೀಗ ನೆಕ್ಸ್ಟ್ ಈಗ ನಾವು ಆ ಸಾಂಗ್ ಅನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ ಅದಕ್ಕೋಸ್ಕರನೇ ನೋಡ್ಬೇಕು. ನಾನು ಇನ್ನೊಂದ್ಸಲ ಖಂಡಿತ ನೋಡ್ತೀನಿ. ಯಾಕಂದ್ರೆ ಆಮೇಲೆ ಅದು ಆ ಫೀಲ್ ಈಗ ನಾವು ಮಾಡ್ಕೊಳ್ಳೋ ಫೀಲೇ ಬೇರೆ ಇರುತ್ತೆ. ಈಗ ವಾವ್, ಹೌದಲ್ಲ, ಒಂದೇ ಸಲ ಹೇಗೆ ಯಾವುದೇ ಮ್ಯೂಸಿಕ್ ಇಲ್ಲದೆ ಎಡಿಟ್ ಮಾಡಿದ್ದಾರೆ, ಬಟ್ ಅದು ಹಂಗೆ ಸಿಂಕ್ ಆಗ್ತಿದೆ ಅಂತ. ಆ ಸಾಂಗ್ ಹರ್ಷನ್ ಜೊತೆ ಸಾಂಗ್ ಎಡಿಟ್ ಮಾಡಿದ್ಮೇಲೆ ಅಪ್ಪ ಆ ಸಿನಿಮಾದಲ್ಲಿ ಏನೂ ಮಾಡಿರಲಿಲ್ಲ. ಸೊ ಈ ಒಂದು ಸಾಂಗ್ನ ಸುಮ್ಮನೆ ಹಿಂಗೆ ಕಟ್ ಮಾಡಿದ್ರು ಅಷ್ಟೇ. ಸೊ ನನ್ಗೆ ಆನ್ಸರೇ ಕೊಡೋಕ್ಕಾಗಲ್ಲ. ಆಮೇಲೆ ಕ್ವೆಶ್ಚನ್ಸ್ ನಮಗೆ ಹಾಕ್ಕೊಂಡ್ರು ಹೇಗೆ ಅದು ಆ ಮ್ಯೂಸಿಕ್ ಎಷ್ಟು ಬಾರ್ ಬರೋದು ಅಂತ ಹೆಂಗೆ ಜಡ್ಜ್ ಮಾಡಿದ್ರು. ಆಮೇಲೆ ಲಿರಿಕ್ ಅಲ್ಲೇ ಶುರು ಆಗುತ್ತೆ. ಸರಿ, ಲಿರಿಕ್ ಹೋಗಲಿ, ಪಲ್ಲವಿಯಿಂದ ಬಿ ಜಿ ಎಮ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಬಿ ಜಿ ಎಮ್. ಅದಾದಮೇಲೆ ಚರಣ ಹೆಂಗೆ ಬಂತು, ಹೌ ಕ್ಯಾನ್ ಯು ಥಿಂಕ್ ಸೋ ಮಚ್ ಅನ್ನೋದೇ ನನಗೆ ಅರ್ಥನೇ ಆಗಲಿಲ್ಲ. ಅಂಬಾರಿ ಅಂತ ಒಂದು ಸಿನಿಮಾ ಅರ್ಜುನ್ನು ನಾನು ಎಡಿಟ್ ಆದಮೇಲೆ ಅಪ್ಪಂಗೆ ತೋರಿಸಿದ್ವಿ. ಅಪ್ಪ ಎದ್ಬಿಟ್ಟು ಅವ್ನು ಶೋಲ್ಡರ್ ತಟ್ಬಿಟ್ಟು ಕೈ ಕೊಟ್ಬಿಟ್ಟು ಹೋಗೋ 100 days ಹೋಗೋ ಅಂದರು. ಅವನು ಅಣ್ಣ ಏನಣ್ಣ ಅಂದ. ಹ್ಞೂ ಕಣ 100 days ಹೋಗೋ, ಇದನ್ನು ಮರ್ತುಬಿಡಿ ಅಷ್ಟೇ, ನೆಕ್ಸ್ಟ್ ಸಿನಿಮಾಗೆ ಹೋಗು ಅಂದರು. ಸಿ ಹೀ ಈಸ್ ದಟ್ ಪ್ರಾಕ್ಟಿಕಲ್. ಇದು ಮಾಡಾಯ್ತು, ನೀನು ಮತ್ತೆ ಕೂತ್ಕೊಂಡು ಕೆದಕ್ಬೇಡ. ಕರೆಕ್ಟ್, ಹೌದು. ಕೆದಕ್ದೆ ನೆಕ್ಸ್ಟ್ ಬರೀ, ಇದು 100% ಹಿಟ್ಟೇ ಇದು. ಹಾಗೆ ಇನ್ನೊಂದು ಸಿನಿಮಾ ಮಾಡಿದ್ರು, ರಾಟೆ ಅಂತ. ರಾಟೆ ಇಲ್ಲ, ರಾಟೆ ಅಲ್ಲ, ಸಾರಿ, ರಾಟೆ ಅಪ್ಪ ಇರಲಿಲ್ಲ. ಇನ್ನೊಂದು ಯಾವುದೋ ಹೇಳಿದ್ರು, ಒಂದೊಂದು ಚೂರು ಚೇಂಜ್ ಮಾಡೋ ಅಂತ. ಆಮೇಲೆ ಸೂರ್ಯ ಅವರಿಗೆ ಇಂತಿನ ಪ್ರೀತಿಯ ಸೆಕೆಂಡ್ ಸಿನಿಮಾ ಎದ್ರು ನನ್ನ ಕೇಳಿದ್ರು, ಯಾಕೋ ಇದು ಹಿಂಗಿದೆ ಅಂದರು. ನಾನು ಹೇಳಿದೆ, ಇಲ್ಲ ಅವ್ನು ಹಂಗೆ ಬೇಕು ಅಂತಿದ್ದಾನೆ ಅಂತ. ಅವನ್ನ ಕರೆದ್ಬಿಟ್ಟು, ಸೂರಿ ಇದು ವರ್ಕ್ ಆಗಲ್ಲ ಕಣೋ, ಬಾರಿಂದ ಬಾರಿಗೆ ಬರುತ್ತೆ, ಬೇಡ ಅಂತ ಹೇಳಿದ್ರು. ಅವನು ಇಲ್ಲ ಅಣ್ಣ, ನಾನು ಡ್ರೀಮೋ ಏನೋ ಅಂದ. ಸೊ ಫಸ್ಟ್ ಡೇ ರಿಲೀಸ್ ಆಯಿತು. ಆಮೇಲೆ ಬಂದ್ಬಿಟ್ಟು ತಪ್ಪಾಯ್ತಣ್ಣ, ಅವರು ಒಂದೇ ಹೇಳಿದ್ರು, ಮುಗೀತದು, ಮರ್ತ್ಬಿಡು, ನೆಕ್ಸ್ಟಿಗೆ ಹೋಗು. ಅದೇ ನೆವರ್ ರಿಪೆಂಟ್. ತಪ್ಪು ಆಗೋಯ್ತು, ಬೇಕು ಅಂತ ಯಾರೂ ಮಾಡಲ್ಲ, ಆಗೋಯ್ತು, ನಿನ್ನ ಕಲಿಯೋಕ್ಕೊಂದು ಇದು ಸಿಕ್ತಲ್ಲ, ನೆಕ್ಸ್ಟಿಗೆ ಹೋಗು ಅಷ್ಟೇ, ಮರ್ತು ಬಿಡಬೇಕು ಅಂತ. ಅದು ದಟ್ ಈಸ್ ವಾಟ್ ಲೈಫ್ ಈಸ್ ಅನ್ನೋದು. ಅವ್ರು ಸಿನಿಮಾ ಅಂತ, ನಾನು ಬರೀ ಸಿನಿಮಾ ವಿಷಯದಲ್ಲಿ ಅವಾಗ ಸಿನಿಮಾ ಅಂತ ಹಿಂಗೆ ಟ್ರೀಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ದು ಕರೆಕ್ಟೇ. ಒಂದು ಸತಿ ಆಗೋಗಿರೋದು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಡೋಂಟ್ ಥಿಂಕ್ ಅಬೌಟ್ ಇಟ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ಹರ್ಟ್ ಯುವರ್ ಸೆಲ್ಫ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಮುಂದಕ್ಕೆ ಹೋಗ್ತಾ ಇರೋ ಅನ್ನೋದು. ಅದು ಇವಾಗ 44 ಆದಮೇಲೆ ನನಗೆ ಬುದ್ಧಿ ಬಂದಿದೆ ಅದು ಅರ್ಥ ಆಗೋಕ್ಕೆ. ವರ್ಡ್ಯಾಕ್ಸ್ ನೀವು ಮಾತಾಡುವಾಗ ನಂಗೆ ಏನನ್ನಿಸ್ತು ಅಂದರೆ, ನೀವು ಹೇಳಿದ್ರಿ ಅವ್ರ ಕಾಲದಲ್ಲಿ ಅವರು ಕ್ರಿಯೇಟರ್ ಆಗಿದ್ರು, ಈಗ ಆ್ಯಕ್ಚುಲಿ ಎಡಿಟರ್ಸೇ ಆ ಮೈಂಡ್ ಸೆಟ್ಟಲ್ಲೇ ಮಾಡ್ತಿದ್ದಾರೆ ಅಂತ.